In this video, let us discuss how the company secretary make correspondence with the various government departments and the statutory bodies. So in different occasions and for a different purpose, a company secretary requires to communicate with the various government departments and statutory bodies. ಯಾವುದೆಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಮತ್ತು ಸ್ಟ್ಯಾಚ್ಯುಟರಿ ಬಾಡೀಸ್ ಇದೆ, ಅದು ಯಾವುದಿರ್ಬೋದು, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರ್ಬೋದು, ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಇರ್ಬೋದು, ಆಡಿಟಿಂಗ್ ಫರ್ಮ್ಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು, ಬ್ಯಾಂಕ್, ಇನ್ಶೂರೆನ್ಸ್ ಕಂಪನಿ, ರಿಜಿಸ್ಟರ್ ಆಫ್ ಕಂಪನೀಸ್, ಕಂಪನಿ ಲಾ ಬೋರ್ಡ್. ಸೊ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಒಕೇಶನ್ಸಲ್ಲೇ ಕಂಪನಿ ಸೆಕ್ರೆಟ್ರಿ ಈ ಎಲ್ಲ ಸ್ಟ್ಯಾಚ್ಯುಟರಿ ಬಾಡೀಸ್ಗೆ ಅಥವಾ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸಿಗೆ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ. ಇದರ ಒಂದು ಸ್ಯಾಂಪಲ್ ಲೆಟರ್ ಇದೆ. ಒಂದು ಆಡಿಟಿಂಗ್ ಫರ್ಮನ್ನು ಸ್ಟ್ಯಾಚ್ಯುಟರಿ ಆಡಿಟರ್ ಆಗಿ ಅಪಾಯಿಂಟ್ಮೆಂಟ್ ಆದಾಗ ಯಾವ ರೀತಿ ನಾವು ಲೆಟರ್ ಬರೀತೇವೆ ಅಂತ ಹೇಳಿ. ಸೊ ಲೆಟರ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ಎ ಸ್ಟ್ಯಾಚ್ಯುಟರಿ ಆಡಿಟರ್. Letter of appointment to a statutory auditor. An individual or an audit firm may be appointed as a statutory auditor of the company. Statutory auditor ಅಂತ ಹೇಳಿದ್ರೆ ಒಬ್ಬ ಇಂಡಿವಿಜುವಲ್ ಪರ್ಸನ್ ಆಗಿರ್ಬೋದು ಅಥವಾ ಒಂದು ಆಡಿಟಿಂಗ್ ಫರ್ಮನ್ನೇ ಅವರು ಸ್ಟ್ಯಾಚ್ಯುಟರಿ ಆಡಿಟರ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ಬೋದು. ಈ ಪರ್ಟಿಕ್ಯುಲರ್ ಲೆಟರಲ್ಲಿ ಒಂದು ಆಡಿಟ್ ಫರ್ಮನ್ನೇ ಅವ್ರು ಏನು ಮಾಡಿದ್ದಾರೆ, ಸ್ಟ್ಯಾಚ್ಯುಟರಿ ಆಡಿಟರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಸೊ ಆ ಫರ್ಮಿಗೆ ಅವರು ಲೆಟರನ್ನು ಬರೀತಾ ಇದ್ದಾರೆ. ಸೊ ಇಲ್ಲಿ ಬಾಡಿ ಆಫ್ ದ ಲೆಟರ್ಸ್ ನೋಡಿ, ಇಲ್ಲಿ ನೋಡಿ 2 ಅಡ್ರೆಸ್ ನೋಡಿ, ಮೆಷರ್ಸ್ ಸ್ಮಿತ್ ಆ್ಯಂಡ್ ಸ್ಮಿತ್ ಅಂತ ಇದೆ. ಇದು ಆಡಿಟ್ ಫರ್ಮ್ ಇದು ಹೆಸರು. ಓಕೆ, ಸಬ್ಜೆಕ್ಟ್ ಅಪಾಯಿಂಟ್ಮೆಂಟ್ ಆಫ್ ಯುವರ್ ಫರ್ಮ್ ಆ್ಯಸ್ ಸ್ಟ್ಯಾಚ್ಯುಟರಿ ಆಡಿಟರ್ ಆಫ್ ದ ಕಂಪನಿ. ಬಾಡಿ ಆಫ್ ದ ಲೆಟರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಯಾವಾಗ ಅಪಾಯಿಂಟ್ಮೆಂಟ್ ಆಗಿದೆ ಮತ್ತು ಅವರ ಟರ್ಮ್ ಆಫ್ ಆಫೀಸ್ ಎಲ್ಲಿಂದ ಎಲ್ಲಿ ತನಕ ಇದೆ. ಸೊ ಐ ಆಮ್ ಡೈರೆಕ್ಟೆಡ್ ಬೈ ದ ಬೋರ್ಡ್ ಟು ಇನ್ಫಾರ್ಮ್ ಯು ದ್ಯಾಟ್ ಯುವರ್ ಫರ್ಮ್ has been appointed as the statutory auditor of the company by the virtue of the board resolution dated 5th November 2020. The resolution date ಅನ್ನು ಬರೆಯುವುದು ತುಂಬ ಇಂಪಾರ್ಟೆಂಟ್. A copy of the resolution is enclosed for your reference. Kindly note that your firm has been appointed as a statutory auditor for the period from 1st April 21 to 31st March 22 to conduct the audit of the company for the financial year ending 31st March 2022. ಇದು ಯಾಕೆ 1st April to 31st March ಅಂತ ಹೇಳಿದ್ರೆ, ಯಾವಾಗಲೂ ಸ್ಟ್ಯಾಚ್ಯುಟರಿ ಆಡಿಟರನ್ನು ನಾವು ಫೈನಾನ್ಷಿಯಲ್ ಇಯರ್ಗೆ ಅಪಾಯಿಂಟ್ ಮಾಡ್ತೇವೆ. ಓಕೆ, ಸೊ ನೆಕ್ಸ್ಟ್ ಕಾಂಪ್ಲಿಮೆಂಟ್ರಿ ಕ್ಲೋಸ್ ಕೊಟ್ಟು ಕಂಪನಿ ಸೆಕ್ರೆಟರಿ ಸಿಗ್ನೇಚರ್ ಆಗಬೇಕು. ಎಲ್ಲಿ ಕಾಪಿ ಬಾಡಿ ಆಫ್ ದ ಲೆಟರಲ್ಲಿ ನಾವು ಏನಾದರೂ ಎನ್ಕ್ಲೋಸ್ ಮಾಡಿದ್ದೇವೆ ಅಂತ ಏನಾದರೂ ಹೇಳಿದರೆ, ಸೊ ಆ ಲೆಟರಲ್ಲಿ ಎನ್ಕ್ಲೋಜರನ್ನು ನಾವು ತೋರಿಸಲೇಬೇಕಾಗಿದೆ. ಸೊ ಈ ಲೆಟರಲ್ಲಿ ಹೇಳಿದ್ದೇವೆ ನಾವು ಬೋರ್ಡ್ ರೆಸೊಲ್ಯೂಷನ್ ಏನಾಗಿದೆ, ಆ ಬೋರ್ಡ್ ರೆಸೊಲ್ಯೂಷನ್ ಇದು ಕಾಪಿಯನ್ನು ಕೊಡ್ತಾ ಇದ್ದೇವೆ ಅಂತೇಳಿ ಅವನ ಪರ್ಪಸ್ಗೆ, ಅವನ ಅಥೆಂಟಿಕೇಷನ್ಗೆ. ಸೊ ಅಂದರೆ ಅವನ ಅಪಾಯಿಂಟ್ಮೆಂಟ್ ಅದು ಏನು ಸರಿಯಾಗಿ ಆಗಿದೆ, ಲೀಗಲಿ ಆಗಿದೆ ಅಂತ ಹೇಳಿ ಅವನಿಗೆ ಕನ್ಫರ್ಮ್ ಆಗಬೇಕು. ಅದಕ್ಕೋಸ್ಕರ ಆ ರೆಸೊಲ್ಯೂಷನ್ನ ಕಾಪಿಯನ್ನು ಈ ಲೆಟರ್ ಜೊತೆ ಎನ್ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟು ಇಲ್ಲಿ ಕೆಲವೊಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಬರುವಾಗ, ಸ್ಟ್ಯಾಚ್ಯುಟರಿ ಬಾಡೀಸ್ ಬರುವಾಗ ರಿಜಿಸ್ಟರ್ ಆಫ್ ಕಂಪನೀಸ್ ಕೂಡ ಬರುತ್ತೆ. ಕೆಲವೊಂದು ಒಕೇಶನ್ಸಲ್ಲಿ ಕಂಪನಿ ಸೆಕ್ರೆಟರಿ ರಿಜಿಸ್ಟರ್ ಆಫ್ ಕಂಪನಿಗೆ ಕೂಡ ಕರೆಸ್ಪಾಂಡೆನ್ಸನ್ನು ಮಾಡ್ತಾನೆ. ಇನ್ ಮೆನಿ ಒಕೇಶನ್ಸ್ ಆ್ಯಕ್ಚುಲಿ ಆಲ್ ದ ಕಾಪೀಸ್ ಆಫ್ ದ ರೆಸೊಲ್ಯೂಷನ್ಸ್, ಆಲ್ ದ ರಿಟರ್ನ್ಸ್, ಆಲ್ ದ ಅಕೌಂಟ್ಸ್ ಇಟ್ ಶುಡ್ ಬಿ ಫೈಲ್ಡ್ ವಿತ್ ದ ರಿಜಿಸ್ಟರ್ ಆಫ್ ಕಂಪನೀಸ್. ಎಲ್ಲ ರಿಟರ್ನ್ಸ್ ಏನಿರುತ್ತೆ ಅದೆಲ್ಲವನ್ನು ರಿಜಿಸ್ಟರ್ ಆಫ್ ಕಂಪನೀಸ್ಗೆ ಫೈಲ್ ಮಾಡಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ಕೂಡ ಏನಾದರೂ ಮೇಜರ್ ಚೇಂಜಸ್ ಏನಾದರೂ ಆದರೆ ಆ ಮೇಜರ್ ಚೇಂಜಸನ್ನು ರಿಜಿಸ್ಟರ್ ಆಫ್ ಕಂಪನೀಸ್ಗೆ ಇಲ್ಲಿ ಇಂಟಿಮೇಟ್ ಮಾಡಬೇಕಾಗತ್ತೆ. A company secretary is responsible for the compliance with the statutory and regulatory requirements. He should keep all the files, records, report, returns and notices of the company, and all the relevant documents must be filed with the register of company. ಸೊ ಎಲ್ಲ ರಿಟರ್ನ್ಸ್ ಏನಿದೆ ಅದೆಲ್ಲ ಇಂಪಾರ್ಟೆಂಟ್ ಏನು ಡಾಕ್ಯುಮೆಂಟ್ ಇದೆ ಅದೆಲ್ಲವೂ ರಿಜಿಸ್ಟರ್ ಆಫ್ ಕಂಪನಿಗೆ ಕರೆಕ್ಟಾದ ಟೈಮಿಗೆ ಅಲ್ಲಿ ಫೈಲ್ ಆಗ್ತಾ ಇದೆಯಾ ಇಲ್ಲ ಅನ್ನುವ ಜವಾಬ್ದಾರಿಯನ್ನು ಕಂಪನಿ ಸೆಕ್ರೆಟರಿ ತೆಗೆದುಕೊಳ್ಬೇಕಾಗತ್ತೆ. ಇದೊಂದು ಫಾರ್ಮ್ಯಾಟ್ ಆಫ್ ಲೆಟರ್. ಅವರೇನು ಒಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿರ್ತಾರೆ, ಆ ನೋಟಿಸನ್ನು ರಿಜಿಸ್ಟರ್ ಆಫ್ ಕಂಪನಿಗೆ ಕಳಿಸಿರ್ತಾರೆ. ಬಟ್ ಬಿಕಾಸ್ ಆಫ್ ಸಮ್ ಅನ್ಅವಾಯ್ಡೇಬಲ್ ರೀಸನ್ಸ್, ಏನೋ ಜೋರು ಮಳೆ ಬರ್ತಾ ಇರ್ತದೆ, ಆ ರೀಸನಿಂದಾಗಿ ಅವರಿಗೆ ಆ ಮೀಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅನಿಸುತ್ತೆ. ಸೊ ಅದನ್ನು ಕನ್ವೆ ಮಾಡಿ ಅವ್ರು ರಿಜಿಸ್ಟರ್ಡ್ ಆಫೀಸಿಗೆ ಇಲ್ಲಿ ಲೆಟರ್ ಬರೆದಿರುವಂಥದ್ದು.
ಇಲ್ಲಿ ಬಾಡಿ ಆಫ್ ದ ಲೆಟರ್ ಸಬ್ಜೆಕ್ಟಲ್ಲಿ ಹೇಳಿದ್ದಾರೆ ಎಕ್ಸ್ಟೆನ್ಷನ್ ಆಫ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್. ದಿಸ್ ಈಸ್ ಇನ್ ರೆಫರೆನ್ಸ್ ಟು ಅವರ್ ಲೆಟರ್ ಡೇಟೆಡ್ 5th November 2020. ಸೊ 5th Novemberಗೆ ಅವರು ಆಲ್ರೆಡಿ ಲೆಟರ್ ಹಾಕಿದ್ದಾರೆ ಯಾವಾಗ ಮೀಟಿಂಗ್ ಅಂತ, ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಅಂತ ಹೇಳಿ ಅವ್ರ ಇನ್ಫಾರ್ಮೇಷನನ್ನು ಕನ್ವೆ ಮಾಡಿದ್ದಾರೆ. ಬಟ್ ಈಗ ಆ ಮೀಟಿಂಗ್ ಅವರಿಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದರ ಎಕ್ಸ್ಟೆನ್ಷನನ್ನು ಕೋರಿ ಅವರು ಈಗ ರಿಜಿಸ್ಟರ್ ಆಫ್ ಕಂಪನಿಗೆ ಲೆಟರ್ ಬರೀತಾ ಇದ್ದಾರೆ. Informing about annual general meeting of the company Sunshine Rubber Industries Limited incorporated on 15 January 2005 for this financial year scheduled to be held on 22nd November 2020. We wish to submit that due to flood-like situation in the city, we are unable to hold the same on the prescribed date. We therefore request you to kindly take this on record. We shall soon intimate you the revised schedule of the annual general meeting. ಸೊ ಅವ್ರ ಫ್ಯೂಚರಲ್ಲಿ ಯಾವಾಗ ಆ್ಯನ್ಯುವಲ್ ಜನರಲ್ ಮೀಟಿಂಗನ್ನು ಇಡ್ತಾರೆ, ಸೊ ಅದರ ಇಂಟಿಮೇಷನನ್ನು ನಾವು ತಿಳಿಸ್ತೇವೆ ಅನ್ನುವ ಒಂದು ಇನ್ಫಾರ್ಮೇಷನನ್ನು ಈ ಲೆಟರಲ್ಲಿ ಕೊಡಬೇಕಾಗತ್ತೆ.